ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ SIT ಉತ್ಖನನ ನಡೆಸಿ ತನಿಖೆ ನಡೆಸ್ತಾ ಇದೆ. ಈ ಬಗ್ಗೆ ಗ್ರಾಮಸ್ಥರು ಕೂಡ ಒಂದಷ್ಟು ತಮ್ಮಲ್ಲಿದ್ದಂಥ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಈ ಒಂದು ಊರಿನ ಗ್ರಾಮಸ್ಥರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನಿಮ್ಮ ಊರಿನಲ್ಲಿ ಈಗ ಉತ್ಖನನ ನಡೀತಾ ಇದೆ, ಏನು ಹೇಳ್ತೀರಿ ಈ ಬಗ್ಗೆ? ಸರ್, ಉತ್ಖನನ ನಡೀತಾ ಉಂಟು. ನನಗೀಗ 34 ವರ್ಷ. ಅವಿನಾಶ್ ಶೆಟ್ಟಿ ಅಂತ ಇಲ್ಲಿ ಸ್ಥಳೀಯ. ನಾವು ಚಿಕ್ಕಂದಿನ ನೋಡ್ತಾ ಇದ್ದೇವೆ, ಅಂದರೆ ಇಲ್ಲೇ ಪರಿಸರದಲ್ಲಿ ತಂದೆಯವರ ವ್ಯಾಪಾರ ಸಿಗೋದು. ಹಾಗಾಗಿ ಇಲ್ಲೇ ಚಿಕ್ಕಂದಿನ ಇಲ್ಲೇ ಬೆಳೆದು ಬಂದವರು. ಅವರೊಂದು ಯಾರು ಉತ್ಖನನ ಮಾಡಲಿಕ್ಕೆ ಈಗ ಬಂದಿದ್ದಾರೆ, ಆ ವ್ಯಕ್ತಿಯ ಅಂದರೆ ಅವರ ಫಿಸಿಕಲ್ ಬಾಡಿ ನೋಡಿ ಒಂದು ಅಂದಾಜಿದೆ ಯಾರು ಅಂತ. ಮತ್ತು ಡೆಫಿನೆಟಾಗಿ ಹೇಳಲಿಕ್ಕೆ ಕವರ್ ಮಾಡಿದರೆ ಗೊತ್ತಾಗೋದಿಲ್ಲ. ಅಸಹಜ ಸಾವುಗಳು ಮತ್ತು ಸಾವಿರಾರು ಸಾವುಗಳು ಅಂತ ಹೇಳ್ತಾರೆ, ಅಂಥದ್ದಿಲ್ಲ. ಅಸಹಜ ಸಾವು ಅಂತಲೇ ನೀವು ನೋಡ್ತಿರ್ಬೋದು. ಈಗ ನೀರು ಪ್ರಶಾಂತತೆಯಲ್ಲಿ ಉಂಟು, ಅದೇ ನೀರು ಜಾಸ್ತಿ ಆದಾಗ ಅಲ್ಲಲ್ಲಿ ನೀವು ಡೇಂಜರ್ ಬೋರ್ಡ್ಗಳನ್ನು ನೋಡ್ಬೋದು. ಹಾಗಾಗಿ ಜಾರಿ ಬೀಳುವಂಥದ್ದು ಮತ್ತು ಅಂಥದ್ದು ಸಾವುಗಳು ಆಗ್ತದೆ. ಅದು ಇಲ್ಲಿ ಮಾತ್ರ ಅಲ್ಲ, ನನ್ನ ಲೆಕ್ಕದಲ್ಲಿ ಎಲ್ಲ ಕಡೆ ನದಿಯಲ್ಲಿ ಇರ್ತದೆ, ಅಲ್ಲಿ ಆಗುವಂಥದ್ದೇ. ಸೊ ಅದನ್ನು ಏನು ಮಾಡ್ತಾರೆ, ಐಡೆಂಟಿಫೈ ಮಾಡಿ ಆ ಮನೆಯವರು, ಇಲ್ಲಾಂದರೆ ಹೆಚ್ಚಿನವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಇಲ್ಲಿಂತ ಅಲ್ಲ, ಯಾರಿಗೆ ಅವರ ಮನಸ್ಸಿನ ಏನಿರ್ತದೆ, ನೋವು ವೇದನೆಗಳು ಗೊತ್ತಿರೋದಿಲ್ಲ, ಇಲ್ಲಿ ಬಂದಾಗ ಒಂದು ಪ್ರಶಾಂತತೆ ಸಿಗ್ತದೆ ಗೊತ್ತಿಲ್ಲ, ಸಾವಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಬಂದು ಸಾಯ್ತಾರೋ ಗೊತ್ತಿಲ್ಲ, ಸಾಯ್ತಾರೆ. ಅದನ್ನು ಮುಂದಿನ ಕ್ರಮಗಳು ಇಲ್ಲಿಯ ಪಂಚಾಯತಿಗಳು, ಇಲ್ಲಿಯ ಲೋಕಲ್ ಬಾಡಿಗಳು ಮಾಡ್ತಾಯಿತ್ತು. ಸೊ ಅಂಥದ್ದು ನಡೀತಾ ಇರೋದು ಅಂದರೆ ಅದು ಸಹಜ, ಅದು ಅಸಹಜ ಅಲ್ಲ ನನ್ನ ಲೆಕ್ಕದಲ್ಲಿ. ಸೊ ಅಂಥದ್ದು ಇತ್ತು, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇಲ್ಲಿ. ಮತ್ತು ಈ ಕೂತ್ಕೊಂಡು AI ವಿಡಿಯೋದಲ್ಲಿ ಟೆಕ್ನಾಲಜಿಯನ್ನು ಒಳ್ಳೆಯದಕ್ಕೆ ಯೂಸ್ ಮಾಡೋ ಬದಲು ಕ್ಷೇತ್ರದ ಹೆಸರನ್ನು ಹಾಳು ಮಾಡಲಿಕ್ಕೆ ಮಾಡ್ತಿದ್ದಾರೆ. ಕ್ಷೇತ್ರಕ್ಕೆ ಲಕ್ಷಾಂತರ ಅಂತಲ್ಲ, ಕೋಟ್ಯಾಂತರ ಮಂದಿ ಭಕ್ತಾದಿಗಳು ಬರ್ತಾರೆ ಪ್ರತಿ ವರ್ಷ. ಅಷ್ಟು ಇರುವಾಗ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಇದು ಒಂದು ರೀತಿಯ ಟಾರ್ಗೆಟ್ ಅಷ್ಟೇ, ಬೇರೆ ಏನಲ್ಲ. ಪೂಜ್ಯರ ಅಂದರೆ ಕೆಲವರು ಹೇಳ್ತಾರೆ, ಅಂದರೆ ಮುಂದೆ ಈ ಹಿಂದೆಲ್ಲ ಈ ರೀತಿಯಾಗಿ ಅಸಹಜ ಸಾವು ಅಥವಾ ಈ ನದಿಗೆ ಬಿದ್ದು ಸಾವನ್ನಪ್ಪಿದರೆ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಪಕ್ಕದ ಕಾಡಿನಲ್ಲಿ ಹುಳ್ಳಾಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ, ಹೌದಾ ಹೇಗೆ? ಅದು ಪ್ರೊಬಬ್ಲಿ ನಾನು ನೋಡಿರೋ ಪ್ರಕಾರ ಹೇಗೆ ಅಂತ ಹೇಳಿದರೆ, ಕೆಲವು ಹೆಣಗಳು ಗೊತ್ತಿರೋದಿಲ್ಲ. ಈಗ ನಾವು ಅಲ್ಲೇ ನಮ್ಮದೊಂದು ಪಕ್ಕದಲ್ಲಿ ಗ್ರೌಂಡ್ ಉಂಟು, ನಾವು ಆಡ್ತಿದ್ದೆವು. ಆಡುವಾಗ ನಮಗೆ ಗೊತ್ತಿಲ್ಲ, ಆಡ್ತಿರುವಾಗ ಸ್ವಲ್ಪ ಟೈಮ್ ಅದು ಸ್ಮೆಲ್ ಬರಲಿಕ್ಕೆ ಶುರು ಆಗ್ತದೆ. ಹೀಗೆ ಬಾಲ್ ಹೀಗೆ ಹುಡುಕ್ಲಿಕ್ಕೆ ಹೋಗುವಾಗ ಅಲ್ಲಿ ಸಿಗ್ತಾಯಿತ್ತು. ಸೊ ಅಂಥ ಕೊಳತ ಶವವನ್ನು ನೀವು ಎಂತ ಮಾಡಲಿಕ್ಕೆ, ಅವ್ರು ಹಿಡ್ಕೊಂಡೋಗಿ ಮತ್ತೆ ಬೆಂಕಿ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲೇ ಬಂದು ಮಾಜರು ಮಾಡ್ತಾರೆ, ಅದರ ಏನು ಪ್ರೊಸೀಜರ್ಸ್ ಮಾಡಿ ಅಲ್ಲೇ ಮಣ್ಣು ಮಾಡ್ತಿದ್ರು. ಅದಕ್ಕೆ ಉಳ್ಳ ದಾಖಲೆಗಳು ಇರ್ಬೋದು, ಗೊತ್ತಿಲ್ಲ, ನಾವು ಹೆಚ್ಚು ಮಾತಾಡಲಿಕ್ಕಿಲ್ಲ ಅದರ ಬಗ್ಗೆ. ಅಂಥದ್ದಿದೆ. ನೀವೇನು ಹೇಳ್ತೀರಿ ಬಗ್ಗೆ? ಅದೇ ಸರ್, ಇದು ಸುಳ್ಳು ಆಪಾದನೆ. ನಾವು ಸಹ ಇಲ್ಲಿ ಕ್ಷೇತ್ರದಲ್ಲೇ ಇರೋದು ಮತ್ತು ಈ ಗ್ರಾಮದ ನಿವಾಸಿಗಳು. ನಾವು ಕ್ಷೇತ್ರದಲ್ಲಿ ಸಾಧಾರಣ ಸರಿಸುಮಾರು 29 ವರ್ಷ ಆಯಿತು ಕೆಲಸ ಮಾಡಿಕೊಂಡು ಲಾರಿ ಚಾಲಕನಾಗಿ ಕೆಲಸ ಮಾಡ್ತೇವೆ. ನನ್ನ ತಂದೆಯವರು ಸಹ ಸಾಧಾರಣ 40-45 ವರ್ಷ ದುಡ್ದು ಈಗ ರಿಟೈರ್ಡ್ ಆಗಿದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲಿ ಯಾವುದು ಅಂಥದ್ದು ಇದಿಲ್ಲ. ಮತ್ತು ಇದು ಅನಾಮಿಕ ಅಂತ ಹೇಳ್ತಾರೆ. ಅನಾಮಿಕ ಅಂತ ಹೇಳಿದರೆ ಯಾವುದು? ಅನಾಮಿಕನ್ನು ಸೃಷ್ಟಿ ಮಾಡಿದ್ದಾರೆ ಅಷ್ಟೇ, ನಮಗೆ ಸಹ ಗೊತ್ತಿಲ್ಲ ಯಾರು ಅಂತ. ಈಗ ನೋಡುವಾಗ ಅವರು ಇಲ್ಲಿ ಕೆಲಸಕ್ಕಿದ್ದರು ಅಂತ ಹೇಳುವಾಗ ನಮಗೆ ನಾವು ಈಗ ಇಷ್ಟು ವರ್ಷ ಕೆಲಸಗಳು ಇಂಥವರೇ ಇರ್ಬೋದು ನಮ್ಮದು ಗೆಸ್ ಅಷ್ಟೇ. ಮತ್ತು ಅನಾಮಿಕ ಅಂತ ಹೇಳಿದರೆ ಅನಾಮಿಕನ ಸೃಷ್ಟಿ ಮಾಡಿದ್ದಾರೆ, ಕೆಲವರಿಗೆ ಸೃಷ್ಟಿ ಮಾಡಿದ್ದಾರೆ. ಇದು ಕ್ಷೇತ್ರದ ತೇಜೋವಧೆ ಮಾಡಬೇಕು, ಪೂಜ್ಯರ ತೇಜೋವಧೆ ಮಾಡಬೇಕು. ನಾವು ಅದಕ್ಕೆಲ್ಲ ಕಿವಿ ಕೊಡೋದಿಲ್ಲ ಸರ್. ಇಲ್ಲಿ ಸತ್ಯ ಧರ್ಮ ಎಲ್ಲ ಉಂಟು. ಯಾರು ಅಪಪ್ರಚಾರ ಮಾಡ್ತಾರೆ ಅವರಿಗೆ ಆ ಮಂಜುನಾಥ ಮತ್ತು ಅಣ್ಣಪ್ಪ ಕೊಡ್ತಾನೆ. ಮತ್ತು SIT ತನಿಖೆ ಆಗ್ತಾ ಉಂಟು. SIT ತನಿಖೆ ಒಳ್ಳೆಯ ವಿಷಯ, ಇದರಲ್ಲಿ ಸತ್ಯತೆ ಬರುತ್ತೆ. ಅದೇ ಇದಕ್ಕೆ ಯಾರೆಲ್ಲ ಇದು ಮಾಡ್ತಾರೆ, ಬೇಡದೆಲ್ಲ ಹೇಳ್ತಾರೆ, ಅದು ಮತ್ತೆ ಗೊತ್ತಾಗ್ತದೆ. SIT ತನಿಖೆ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು, ನಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಅಂತ ನಮ್ಮ ವಿಶ್ವಾಸ ಉಂಟು. ಹಾಗೆ ಆ ಮನೆಯಲ್ಲಿ ದಾಖಲೆ ಇದೆ ಅಂತ ಹೇಳಿದ್ದಾರೆ, ಇರ್ಬೋದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆಲ್ಲ? ಅದು ನಮಗೆ ಗೊತ್ತಿಲ್ಲ ಸರ್, ಇರ್ಬೋದು. ಯಾಕಂದರೆ ಪ್ರೊಸೀಜರ್ ಮುಖಾಂತರ ಮಾಡುವಾಗ ಪಂಚಾಯತಿ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು. ನಾವೇನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ನಮಗೆ ಅದರ ವಿಷಯ ಗೊತ್ತಿಲ್ಲ. ಯಾಕಂದರೆ ಪ್ರೊಸೀಜರ್ ಮುಖಾಂತರ ಮಾಡುವಾಗ ದಾಖಲೆ ಇರೋದು ಮಾಡ್ತಾರೆ ಅವರು, ದಾಖಲೆ ಇದ್ದೇ ಮಾಡೋದು. ಅದರದ್ದು ಪಂಚಾಯತಿಯಲ್ಲಿ ಅಲ್ಲದ್ರ ಇಲಾಖೆಯಲ್ಲಿ ಇರ್ಬೋದು. ಅದರ ಬಗ್ಗೆ ನಾವು ಸತ್ಯತೆ ಹೊರಬೀಳಲಿ ಅಂತ ನಿಮ್ಮ ಆಶೆ? ಹೌದು, ಸತ್ಯತೆ ಹೊರಗೆ ಬೀಳಬೇಕು. ಯಾಕಂದರೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ನಾವು ಸಹ ಇಲ್ಲಿ ಎಷ್ಟು ಹುಟ್ಟಿ ಬೆಳೆದಿದ್ದೇವೆ, ಇಲ್ಲಿಯ ಋಣ ಉಂಟು. ಇಲ್ಲಿ ನಮಗೆ ಎಂಥ ಯಾವುದೆಲ್ಲ ಆಗ್ತದೆ ಅಂಥ ಎಲ್ಲ ಕಾವಂದ್ರೆ ಎಲ್ಲ ನಮಗೆ ಇದು ಮಾಡಿಕೊಡ್ತಾರೆ. ನಾವು ಸಹ ಒಂದು ಭಜನೆ ಮಂಡಳಿ ಕಟ್ಟಿಕೊಂಡಿದ್ದೇವೆ, ಅದಕ್ಕೂ ಒಳ್ಳೆಯ ಸಹಕಾರ ಕೊಟ್ಟಿದ್ದೇವೆ. ಕ್ಷೇತ್ರ ನಮಗೆ ಯಾವಾಗಲೂ ಕ್ಷೇತ್ರದೊಟ್ಟಿಗೆ ನಾವಿದ್ದೇವೆ. ಇದು ಗ್ರಾಮಸ್ಥರು ಹೇಳ್ತಾ ಇರುವಂಥ ಮಾತು. ಅಂದರೆ ದೇವರ ಹೆಸರು, ಅಂದರೆ ಕ್ಷೇತ್ರದ ಹೆಸರನ್ನು ಈ ರೀತಿಯಾಗಿ ದುರುಪಯೋಗ ಪಡಿಸ್ತಾ ಇದ್ದಾರೆ. ಏನು SIT ತನಿಖೆ ನಡೀತಾ ಇದೆ, ಮುಂದಿನ ಹಂತಗಳಲ್ಲಿ ಸತ್ಯತೆ ಹೊರಬೀಳುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ SIT ಉತ್ಖನನ ನಡೆಸಿ ತನಿಖೆ ನಡೆಸ್ತಾ ಇದೆ. ಈ ಬಗ್ಗೆ ಗ್ರಾಮಸ್ಥರು ಕೂಡ ಒಂದಷ್ಟು ತಮ್ಮಲ್ಲಿದ್ದಂಥ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಈ ಒಂದು ಊರಿನ ಗ್ರಾಮಸ್ಥರಿದ್ದಾರೆ, ಅವ್ರ ಜೊತೆನೇ ಮಾತಾಡ್ತಾ ಹೋಗ್ತೀನಿ. ನಿಮ್ಮ ಊರಿನಲ್ಲಿ ಈಗ ಉತ್ಖನನ ನಡೀತಾ ಇದೆ, ಏನು ಹೇಳ್ತೀರಿ ಈ ಬಗ್ಗೆ? ಸರ್, ಉತ್ಖನನ ನಡೀತಾ ಉಂಟು. ನಾವು ನನಗೀಗ 34 ವರ್ಷ. ಅವಿನಾಶ್ ಶೆಟ್ಟಿ ಅಂತ ಇಲ್ಲಿ ಸ್ಥಳೀಯ. ನಾವು ಚಿಕ್ಕಂದಿನ ನೋಡ್ತಾ ಇದ್ದೇವೆ, ಅಂದರೆ ಇಲ್ಲೇ ಪರಿಸರದಲ್ಲಿ ತಂದೆಯವರ ವ್ಯಾಪಾರ ಸಿಗೋದು. ಹಾಗಾಗಿ ಇಲ್ಲೇ ಚಿಕ್ಕಂದಿನ ಇಲ್ಲೇ ಬೆಳೆದು ಬಂದವರು. ಅವರೊಂದು ಯಾರು ಉತ್ಖನನ ಮಾಡಲಿಕ್ಕೆ ಈಗ ಬಂದಿದ್ದಾರೆ, ಆ ವ್ಯಕ್ತಿಯ ಅಂದರೆ ಅವರ ಫಿಸಿಕಲ್ ಬಾಡಿ ನೋಡಿ ಒಂದು ಅಂದಾಜಿದೆ ಯಾರು ಅಂತ. ಮತ್ತು ಡೆಫಿನೆಟಾಗಿ ಹೇಳಲಿಕ್ಕೆ ಕವರ್ ಮಾಡಿದರೆ ಗೊತ್ತಾಗೋದಿಲ್ಲ. ಅಸಹಜ ಸಾವುಗಳು ಮತ್ತು ಸಾವಿರಾರು ಸಾವುಗಳು ಅಂತ ಹೇಳ್ತಾರೆ, ಅಂಥದ್ದಿಲ್ಲ. ಅಸಹಜ ಸಾವು ಅಂತಲೇ ನೀವು ನೋಡ್ತಿರ್ಬೋದು. ಈಗ ನೀರು ಪ್ರಶಾಂತತೆಯಲ್ಲಿ ಉಂಟು, ಅದೇ ನೀರು ಜಾಸ್ತಿ ಆದಾಗ ಅಲ್ಲಲ್ಲಿ ನೀವು ಡೇಂಜರ್ ಬೋರ್ಡ್ಗಳನ್ನು ನೋಡ್ಬೋದು. ಹಾಗಾಗಿ ಜಾರಿ ಬೀಳುವಂಥದ್ದು ಮತ್ತು ಅಂಥದ್ದು ಸಾವುಗಳು ಆಗ್ತದೆ. ಅದು ಇಲ್ಲಿ ಮಾತ್ರ ಅಲ್ಲ, ನನ್ನ ಲೆಕ್ಕದಲ್ಲಿ ಎಲ್ಲ ಕಡೆ ನದಿಯಲ್ಲಿ ಇರ್ತದೆ, ಅಲ್ಲಿ ಆಗುವಂಥದ್ದೇ. ಸೊ ಅದನ್ನು ಏನು ಮಾಡ್ತಾರೆ, ಐಡೆಂಟಿಫೈ ಮಾಡಿ ಆ ಮನೆಯವರು, ಇಲ್ಲಾಂದರೆ ಹೆಚ್ಚಿನವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಇಲ್ಲಿಂತ ಅಲ್ಲ, ಯಾರಿಗೆ ಅವರ ಮನಸ್ಸಿನ ಏನಿರ್ತದೆ, ನೋವು ವೇದನೆಗಳು ಗೊತ್ತಿರೋದಿಲ್ಲ, ಇಲ್ಲಿ ಬಂದಾಗ ಒಂದು ಪ್ರಶಾಂತತೆ ಸಿಗ್ತದೆ ಗೊತ್ತಿಲ್ಲ, ಸಾವಿಗೆ ಆತ್ಮಕ್ಕೆ ಶಾಂತಿ ಸಿಗ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಬಂದು ಸಾಯ್ತಾರೋ ಗೊತ್ತಿಲ್ಲ, ಸಾಯ್ತಾರೆ. ಅದನ್ನು ಮುಂದಿನ ಕ್ರಮಗಳು ಇಲ್ಲಿಯ ಪಂಚಾಯತಿಗಳು, ಇಲ್ಲಿಯ ಲೋಕಲ್ ಬಾಡಿಗಳು ಮಾಡ್ತಾಯಿತ್ತು. ಸೊ ಅಂಥದ್ದು ನಡೀತಾ ಇರೋದು ಅಂದರೆ ಅದು ಸಹಜ, ಅದು ಅಸಹಜ ಅಲ್ಲ ನನ್ನ ಲೆಕ್ಕದಲ್ಲಿ. ಸೊ ಅಂಥದ್ದು ಇತ್ತು, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇಲ್ಲಿ. ಮತ್ತು ಈ ಕೂತ್ಕೊಂಡು AI ವಿಡಿಯೋದಲ್ಲಿ ಟೆಕ್ನಾಲಜಿಯನ್ನು ಒಳ್ಳೆಯದಕ್ಕೆ ಯೂಸ್ ಮಾಡೋ ಬದಲು ಕ್ಷೇತ್ರದ ಹೆಸರನ್ನು ಹಾಳು ಮಾಡಲಿಕ್ಕೆ ಮಾಡ್ತಿದ್ದಾರೆ. ಕ್ಷೇತ್ರಕ್ಕೆ ಲಕ್ಷಾಂತರ ಅಂತಲ್ಲ, ಕೋಟ್ಯಾಂತರ ಮಂದಿ ಭಕ್ತಾದಿಗಳು ಬರ್ತಾರೆ ಪ್ರತಿ ವರ್ಷ. ಅಷ್ಟು ಇರುವಾಗ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಇದು ಒಂದು ರೀತಿಯ ಟಾರ್ಗೆಟ್ ಅಷ್ಟೇ, ಬೇರೆ ಏನಲ್ಲ. ಪೂಜ್ಯರ ಅಂದರೆ ಕೆಲವರು ಹೇಳ್ತಾರೆ, ಅಂದರೆ ಮುಂದೆ ಈ ಹಿಂದೆಲ್ಲ ಈ ರೀತಿಯಾಗಿ ಅಸಹಜ ಸಾವು ಅಥವಾ ಈ ನದಿಗೆ ಬಿದ್ದು ಸಾವನ್ನಪ್ಪಿದರೆ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಪಕ್ಕದ ಕಾಡಿನಲ್ಲಿ ಹುಳ್ಳಾಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಾ, ಹೌದಾ ಹೇಗೆ? ಅದು ಪ್ರೊಬಬ್ಲಿ ನಾನು ನೋಡಿರೋ ಪ್ರಕಾರ ಹೇಗೆ ಅಂತ ಹೇಳಿದರೆ, ಕೆಲವು ಹೆಣಗಳು ಗೊತ್ತಿರೋದಿಲ್ಲ. ಈಗ ನಾವು ಅಲ್ಲೇ ನಮ್ಮದೊಂದು ಪಕ್ಕದಲ್ಲಿ ಗ್ರೌಂಡ್ ಉಂಟು, ನಾವು ಆಡ್ತಿದ್ದೆವು. ಆಡುವಾಗ ನಮಗೆ ಗೊತ್ತಿಲ್ಲ, ಆಡ್ತಿರುವಾಗ ಸ್ವಲ್ಪ ಟೈಮ್ ಅದು ಸ್ಮೆಲ್ ಬರಲಿಕ್ಕೆ ಶುರು ಆಗ್ತದೆ. ಹೀಗೆ ಬಾಲ್ ಹೀಗೆ ಹುಡುಕ್ಲಿಕ್ಕೆ ಹೋಗುವಾಗ ಅಲ್ಲಿ ಸಿಗ್ತಾಯಿತ್ತು. ಸೊ ಅಂಥ ಕೊಳತ ಶವವನ್ನು ನೀವು ಎಂತ ಮಾಡಲಿಕ್ಕೆ, ಅವ್ರು ಹಿಡ್ಕೊಂಡೋಗಿ ಮತ್ತೆ ಬೆಂಕಿ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲೇ ಬಂದು ಮಾಜರು ಮಾಡ್ತಾರೆ, ಅದರ ಏನು ಪ್ರೊಸೀಜರ್ಸ್ ಮಾಡಿ ಅಲ್ಲೇ ಮಣ್ಣು ಮಾಡ್ತಿದ್ರು. ಅದಕ್ಕೆ ಉಳ್ಳ ದಾಖಲೆಗಳು ಇರ್ಬೋದು, ಗೊತ್ತಿಲ್ಲ, ನಾವು ಹೆಚ್ಚು ಮಾತಾಡಲಿಕ್ಕಿಲ್ಲ ಅದರ ಬಗ್ಗೆ. ಅಂಥದ್ದಿದೆ. ನೀವೇನು ಹೇಳ್ತೀರಿ ಬಗ್ಗೆ? ಅದೇ ಸರ್, ಇದು ಸುಳ್ಳು ಆಪಾದನೆ. ನಾವು ಸಹ ಇಲ್ಲಿ ಕ್ಷೇತ್ರದಲ್ಲೇ ಇರೋದು ಮತ್ತು ಈ ಗ್ರಾಮದ ನಿವಾಸಿಗಳು. ನಾವು ಕ್ಷೇತ್ರದಲ್ಲಿ ಸಾಧಾರಣ ಸರಿಸುಮಾರು 29 ವರ್ಷ ಆಯಿತು ಕೆಲಸ ಮಾಡಿಕೊಂಡು, ಲಾರಿ ಚಾಲಕನಾಗಿ ಕೆಲಸ ಮಾಡ್ತೇವೆ. ನನ್ನ ತಂದೆಯವರು ಸಹ ಸಾಧಾರಣ 40-45 ವರ್ಷ ದುಡ್ದು ಈಗ ರಿಟೈರ್ಡ್ ಆಗಿದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲಿ ಯಾವುದು ಅಂಥದ್ದು ಇದಿಲ್ಲ. ಮತ್ತು ಇದು ಅನಾಮಿಕ ಅಂತ ಹೇಳ್ತಾರೆ. ಅನಾಮಿಕ ಅಂತ ಹೇಳಿದರೆ ಯಾವುದು, ಅನಾಮಿಕನ್ನು ಸೃಷ್ಟಿ ಮಾಡಿದ್ದಾರೆ ಅಷ್ಟೇ, ನಮಗೆ ಸಹ ಗೊತ್ತಿಲ್ಲ ಯಾರು ಅಂತ. ಈಗ ನೋಡುವಾಗ ಅವರು ಇಲ್ಲಿ ಕೆಲಸಕ್ಕಿದ್ದರು ಅಂತ ಹೇಳುವಾಗ ನಮಗೆ ನಾವು ಈಗ ಇಷ್ಟು ವರ್ಷ ಕೆಲಸಗಳು ಇಂಥವರೇ ಇರ್ಬೋದು ನಮ್ಮದು ಗೆಸ್ ಅಷ್ಟೇ. ಮತ್ತು ಅನಾಮಿಕ ಅಂತ ಹೇಳಿದರೆ ಅನಾಮಿಕನ ಸೃಷ್ಟಿ ಮಾಡಿದ್ದಾರೆ, ಕೆಲವರಿಗೆ ಸೃಷ್ಟಿ ಮಾಡಿದ್ದಾರೆ. ಇದು ಕ್ಷೇತ್ರದ ತೇಜೋದಯ ಮಾಡಬೇಕು, ಪೂಜ್ಯರ ತೇಜೋದಯ ಮಾಡಬೇಕು. ನಾವು ಅದಕ್ಕೆಲ್ಲ ಕಿವಿ ಕೊಡೋದಿಲ್ಲ ಸರ್. ಇಲ್ಲಿ ಸತ್ಯ ಧರ್ಮ ಎಲ್ಲ ಉಂಟು. ಯಾರು ಅಪಪ್ರಚಾರ ಮಾಡ್ತಾರೆ ಅವರಿಗೆ ಆ ಮಂಜುನಾಥ ಮತ್ತು ಅಣ್ಣಪ್ಪ ಕೊಡ್ತಾನೆ. ಮತ್ತು SIT ತನಿಖೆ ಆಗ್ತಾ ಉಂಟು. SIT ತನಿಖೆ ಒಳ್ಳೆಯ ವಿಷಯ, ಇದರಲ್ಲಿ ಸತ್ಯತೆ ಬರುತ್ತೆ. ಅದೇ ಇದಕ್ಕೆ ಯಾರೆಲ್ಲ ಇದು ಮಾಡ್ತಾರೆ, ಬೇಡದೆಲ್ಲ ಹೇಳ್ತಾರೆ, ಅದು ಮತ್ತೆ ಗೊತ್ತಾಗ್ತದೆ. SIT ತನಿಖೆ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು, ನಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಅಂತ ನಮ್ಮ ವಿಶ್ವಾಸ ಉಂಟು. ಹಾಗೆ ಆ ಮನೆಯಲ್ಲಿ ದಾಖಲೆ ಇದೆ ಅಂತ ಹೇಳಿದ್ದಾರೆ, ಇರ್ಬೋದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆಲ್ಲ? ಅದು ನಮಗೆ ಗೊತ್ತಿಲ್ಲ ಸರ್, ಇರ್ಬೋದು. ಯಾಕಂದರೆ ಪ್ರೊಸೀಜರ್ ಮುಖಾಂತರ ಮಾಡುವಾಗ ಪಂಚಾಯತಿ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು. ನಾವೇನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ನಮಗೆ ಅದರ ವಿಷಯ ಗೊತ್ತಿಲ್ಲ. ಯಾಕಂದರೆ ಪ್ರೊಸೀಜರ್ ಮುಖಾಂತರ ಮಾಡುವಾಗ ದಾಖಲೆ ಇರೋದು ಮಾಡ್ತಾರೆ ಅವರು, ದಾಖಲೆ ಇದ್ದೇ ಮಾಡೋದು. ಅದರದ್ದು ಪಂಚಾಯತಿಯಲ್ಲಿ ಅಲ್ಲದ್ರ ಇಲಾಖೆಯಲ್ಲಿ ಇರ್ಬೋದು. ಅದರ ಬಗ್ಗೆ ನಾವು ಸತ್ಯಾಸತ್ಯತೆ ಹೊರಬೀಳಲಿ ಅಂತ ನಿಮ್ಮ ಆಶೆ? ಹೌದು, ಸತ್ಯಾಸತ್ಯತೆ ಹೊರಗೆ ಬೀಳಬೇಕು. ಯಾಕಂದರೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ನಾವು ಸಹ ಇಲ್ಲಿ ಎಷ್ಟು ಹುಟ್ಟಿ ಬೆಳೆದಿದ್ದೇವೆ, ಇಲ್ಲಿಯ ಋಣ ಉಂಟು. ಇಲ್ಲಿ ನಮಗೆ ಎಂಥ ಯಾವುದೆಲ್ಲ ಆಗ್ತದೆ ಅಂಥ ಎಲ್ಲ ಕಾವಂದ್ರೆ ಎಲ್ಲ ನಮಗೆ ಇದು ಮಾಡಿಕೊಡ್ತಾರೆ. ನಾವು ಸಹ ಒಂದು ಭಜನೆ ಮಂಡಳಿ ಕಟ್ಟಿಕೊಂಡಿದ್ದೇವೆ, ಅದಕ್ಕೂ ಒಳ್ಳೆಯ ಸಹಕಾರ ಕೊಟ್ಟಿದ್ದೇವೆ. ಕ್ಷೇತ್ರ ನಮಗೆ ಯಾವಾಗಲೂ ಕ್ಷೇತ್ರದೊಟ್ಟಿಗೆ ನಾವಿದ್ದೇವೆ. ಇದು ಗ್ರಾಮಸ್ಥರು ಹೇಳ್ತಾ ಇರುವಂಥ ಮಾತು. ಅಂದರೆ ದೇವರ ಹೆಸರು, ಅಂದರೆ ಕ್ಷೇತ್ರದ ಹೆಸರನ್ನು ಈ ರೀತಿಯಾಗಿ ದುರುಪಯೋಗ ಪಡಿಸ್ತಾ ಇದ್ದಾರೆ. ಏನು SIT ತನಿಖೆ ನಡೀತಾ ಇದೆ, ಮುಂದಿನ ಹಂತಗಳಲ್ಲಿ ಸತ್ಯಾಸತ್ಯತೆ ಹೊರಬೀಳುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ SIT ಉತ್ಖನನ ನಡೆಸಿ ತನಿಖೆ ನಡೆಸ್ತಾ ಇದೆ. ಈ ಬಗ್ಗೆ ಗ್ರಾಮಸ್ಥರು ಕೂಡ ಒಂದಷ್ಟು ತಮ್ಮಲ್ಲಿದ್ದಂಥ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಈ ಒಂದು ಊರಿನ ಗ್ರಾಮಸ್ಥರಿದ್ದಾರೆ, ಅವ್ರ ಜೊತೆನೇ ಮಾತಾಡ್ತಾ ಹೋಗ್ತೀನಿ. ನಿಮ್ಮ ಊರಿನಲ್ಲಿ ಈಗ ಉತ್ಖನನ ನಡೀತಾ ಇದೆ, ಏನು ಹೇಳ್ತೀರಿ ಈ ಬಗ್ಗೆ? ಸರ್, ಉತ್ಖನನ ನಡೀತಾ ಉಂಟು. ನಾವು ನನಗೀಗ 34 ವರ್ಷ. ಅವಿನಾಶ್ ಶೆಟ್ಟಿ ಅಂತ ಇಲ್ಲಿ ಸ್ಥಳೀಯ. ನಾವು ಚಿಕ್ಕಂದಿನ ನೋಡ್ತಾ ಇದ್ದೇವೆ, ಅಂದರೆ ಇಲ್ಲೇ ಪರಿಸರದಲ್ಲಿ ತಂದೆಯವರ ವ್ಯಾಪಾರ ಸಿಗೋದು. ಹಾಗಾಗಿ ಇಲ್ಲೇ ಚಿಕ್ಕಂದಿನ ಇಲ್ಲೇ ಬೆಳೆದು ಬಂದವರು. ಅವರೊಂದು ಯಾರು ಉತ್ಖನನ ಮಾಡಲಿಕ್ಕೆ ಈಗ ಬಂದಿದ್ದಾರೆ, ಆ ವ್ಯಕ್ತಿಯ ಅಂದರೆ ಅವರ ಫಿಸಿಕಲ್ ಬಾಡಿ ನೋಡಿ ಒಂದು ಅಂದಾಜಿದೆ ಯಾರು ಅಂತ. ಮತ್ತು ಡೆಫಿನೆಟಾಗಿ ಹೇಳಲಿಕ್ಕೆ ಕವರ್ ಮಾಡಿದರೆ ಗೊತ್ತಾಗೋದಿಲ್ಲ. ಅಸಹಜ ಸಾವುಗಳು ಮತ್ತು ಸಾವಿರಾರು ಸಾವುಗಳು ಅಂತ ಹೇಳ್ತಾರೆ, ಅಂಥದ್ದಿಲ್ಲ. ಅಸಹಜ ಸಾವು ಅಂತಲೇ ನೀವು ನೋಡ್ತಿರ್ಬೋದು. ಈಗ ನೀರು ಪ್ರಶಾಂತತೆಯಲ್ಲಿ ಉಂಟು, ಅದೇ ನೀರು ಜಾಸ್ತಿ ಆದಾಗ ಅಲ್ಲಲ್ಲಿ ನೀವು ಡೇಂಜರ್ ಬೋರ್ಡ್ಗಳನ್ನು ನೋಡ್ಬೋದು. ಹಾಗಾಗಿ ಜಾರಿ ಬೀಳುವಂಥದ್ದು ಮತ್ತು ಅಂಥದ್ದು ಸಾವುಗಳು ಆಗ್ತದೆ. ಅದು ಇಲ್ಲಿ ಮಾತ್ರ ಅಲ್ಲ, ನನ್ನ ಲೆಕ್ಕದಲ್ಲಿ ಎಲ್ಲ ಕಡೆ ನದಿಯಲ್ಲಿ ಇರ್ತದೆ, ಅಲ್ಲಿ ಆಗುವಂಥದ್ದೇ. ಸೊ ಅದನ್ನು ಏನು ಮಾಡ್ತಾರೆ, ಐಡೆಂಟಿಫೈ ಮಾಡಿ ಆ ಮನೆಯವರು, ಇಲ್ಲಾಂದರೆ ಹೆಚ್ಚಿನವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಇಲ್ಲಿ ಅಂತ ಅಲ್ಲ, ಯಾರಿಗೆ ಅವರ ಮನಸ್ಸಿನ ಏನಿರ್ತದೆ, ನೋವು ವೇದನೆಗಳು ಗೊತ್ತಿರೋದಿಲ್ಲ, ಇಲ್ಲಿ ಬಂದಾಗ ಒಂದು ಪ್ರಶಾಂತತೆ ಸಿಗ್ತದೆ ಗೊತ್ತಿಲ್ಲ, ಸಾವಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಬಂದು ಸಾಯ್ತಾರೋ ಗೊತ್ತಿಲ್ಲ, ಸಾಯ್ತಾರೆ. ಅದನ್ನು ಮುಂದಿನ ಕ್ರಮಗಳು ಇಲ್ಲಿಯ ಪಂಚಾಯತಿಗಳು, ಇಲ್ಲಿಯ ಲೋಕಲ್ ಬಾಡಿಗಳು ಮಾಡ್ತಾಯಿತ್ತು. ಸೊ ಅಂಥದ್ದು ನಡೀತಾ ಇರೋದು ಅಂದರೆ ಅದು ಸಹಜ, ಅದು ಅಸಹಜ ಅಲ್ಲ ನನ್ನ ಲೆಕ್ಕದಲ್ಲಿ. ಸೊ ಅಂಥದ್ದು ಇತ್ತು, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇಲ್ಲಿ. ಮತ್ತು ಈ ಕೂತ್ಕೊಂಡು AI ವಿಡಿಯೋದಲ್ಲಿ ಟೆಕ್ನಾಲಜಿಯನ್ನು ಒಳ್ಳೆಯದಕ್ಕೆ ಯೂಸ್ ಮಾಡೋ ಬದಲು ಕ್ಷೇತ್ರದ ಹೆಸರನ್ನು ಹಾಳು ಮಾಡಲಿಕ್ಕೆ ಮಾಡ್ತಿದ್ದಾರೆ. ಕ್ಷೇತ್ರಕ್ಕೆ ಲಕ್ಷಾಂತರ ಅಂತಲ್ಲ, ಕೋಟ್ಯಾಂತರ ಮಂದಿ ಭಕ್ತಾದಿಗಳು ಬರ್ತಾರೆ ಪ್ರತಿ ವರ್ಷ. ಅಷ್ಟು ಇರುವಾಗ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಇದು ಒಂದು ರೀತಿಯ ಟಾರ್ಗೆಟ್ ಅಷ್ಟೇ, ಬೇರೆ ಏನಲ್ಲ. ಪೂಜ್ಯರ ಅಂದರೆ ಕೆಲವರು ಹೇಳ್ತಾರೆ, ಅಂದರೆ ಮುಂದೆ ಈ ಹಿಂದೆಲ್ಲ ಈ ರೀತಿಯಾಗಿ ಅಸಹಜ ಸಾವು ಅಥವಾ ಈ ನದಿಗೆ ಬಿದ್ದು ಸಾವನ್ನಪ್ಪಿದರೆ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಪಕ್ಕದ ಕಾಡಿನಲ್ಲಿ ಹುಳ್ಳಾಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಾ, ಹೌದಾ ಹೇಗೆ? ಅದು ಪ್ರೊಬಬ್ಲಿ ನಾನು ನೋಡಿರೋ ಪ್ರಕಾರ ಹೇಗೆ ಅಂತ ಹೇಳಿದರೆ, ಕೆಲವು ಹೆಣಗಳು ಗೊತ್ತಿರೋದಿಲ್ಲ. ಈಗ ನಾವು ಅಲ್ಲೇ ನಮ್ಮದೊಂದು ಪಕ್ಕದಲ್ಲಿ ಗ್ರೌಂಡ್ ಉಂಟು, ನಾವು ಆಡ್ತಿದ್ದೆವು. ಆಡುವಾಗ ನಮಗೆ ಗೊತ್ತಿಲ್ಲ, ಆಡ್ತಿರುವಾಗ ಸ್ವಲ್ಪ ಟೈಮ್ ಅದು ಸ್ಮೆಲ್ ಬರಲಿಕ್ಕೆ ಶುರು ಆಗ್ತದೆ. ಹೀಗೆ ಬಾಲ್ ಹೀಗೆ ಹುಡುಕ್ಲಿಕ್ಕೆ ಹೋಗುವಾಗ ಅಲ್ಲಿ ಸಿಗ್ತಾಯಿತ್ತು. ಸೊ ಅಂಥ ಕೊಳತ ಶವವನ್ನು ನೀವು ಎಂತ ಮಾಡಲಿಕ್ಕೆ, ಅವ್ರು ಹಿಡ್ಕೊಂಡೋಗಿ ಮತ್ತೆ ಬೆಂಕಿ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲೇ ಬಂದು ಮಾಜರು ಮಾಡ್ತಾರೆ, ಅದರ ಏನು ಪ್ರೊಸೀಜರ್ಸ್ ಮಾಡಿ ಅಲ್ಲೇ ಮಣ್ಣು ಮಾಡ್ತಿದ್ರು. ಅದಕ್ಕೆ ಉಳ್ಳ ದಾಖಲೆಗಳು ಇರ್ಬೋದು, ಗೊತ್ತಿಲ್ಲ, ನಾವು ಹೆಚ್ಚು ಮಾತಾಡಲಿಕ್ಕಿಲ್ಲ ಅದರ ಬಗ್ಗೆ. ಅಂಥದ್ದಿದೆ. ನೀವೇನು ಹೇಳ್ತೀರಿ ಬಗ್ಗೆ? ಅದೇ ಸರ್, ಇದು ಸುಳ್ಳು ಆಪಾದನೆ. ನಾವು ಸಹ ಇಲ್ಲಿ ಕ್ಷೇತ್ರದಲ್ಲೇ ಇರೋದು ಮತ್ತು ಈ ಗ್ರಾಮದ ನಿವಾಸಿಗಳು. ನಾವು ಕ್ಷೇತ್ರದಲ್ಲಿ ಸಾಧಾರಣ ಸರಿಸುಮಾರು 29 ವರ್ಷ ಆಯಿತು ಕೆಲಸ ಮಾಡಿಕೊಂಡು, ಲಾರಿ ಚಾಲಕನಾಗಿ ಕೆಲಸ ಮಾಡ್ತೇವೆ. ನನ್ನ ತಂದೆಯವರು ಸಹ ಸಾಧಾರಣ 40-45 ವರ್ಷ ದುಡ್ದು ಈಗ ರಿಟೈರ್ಡ್ ಆಗಿದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲಿ ಯಾವುದು ಅಂಥದ್ದು ಇದಿಲ್ಲ. ಮತ್ತು ಇದು ಅನಾಮಿಕ ಅಂತ ಹೇಳ್ತಾರೆ. ಅನಾಮಿಕ ಅಂತ ಹೇಳಿದರೆ ಯಾವುದು, ಅನಾಮಿಕನ್ನು ಸೃಷ್ಟಿ ಮಾಡಿದ್ದಾರೆ ಅಷ್ಟೇ, ನಮಗೆ ಸಹ ಗೊತ್ತಿಲ್ಲ ಯಾರು ಅಂತ. ಈಗ ನೋಡುವಾಗ ಅವರು ಇಲ್ಲಿ ಕೆಲಸಕ್ಕಿದ್ದರು ಅಂತ ಹೇಳುವಾಗ ನಮಗೆ ನಾವು ಈ ಇಷ್ಟು ವರ್ಷ ಕೆಲಸಗಳು ಇಂಥವರೇ ಇರ್ಬೋದು ನಮ್ಮದು ಗೆಸ್ ಅಷ್ಟೇ. ಮತ್ತು ಅನಾಮಿಕ ಅಂತ ಹೇಳಿದರೆ ಅನಾಮಿಕನ ಸೃಷ್ಟಿ ಮಾಡಿದ್ದಾರೆ, ಕೆಲವರಿಗೆ ಸೃಷ್ಟಿ ಮಾಡಿದ್ದಾರೆ. ಇದು ಕ್ಷೇತ್ರದ ತೇಜೋದಯ ಮಾಡಬೇಕು, ಪೂಜ್ಯರ ತೇಜೋದಯ ಮಾಡಬೇಕು. ನಾವು ಅದಕ್ಕೆಲ್ಲ ಕಿವಿ ಕೊಡೋದಿಲ್ಲ ಸರ್. ಇಲ್ಲಿ ಸತ್ಯ ಧರ್ಮ ಎಲ್ಲ ಉಂಟು. ಯಾರು ಅಪಪ್ರಚಾರ ಮಾಡ್ತಾರೆ ಅವರಿಗೆ ಆ ಮಂಜುನಾಥ ಮತ್ತು ಅಣ್ಣಪ್ಪ ಕೊಡ್ತಾನೆ. ಮತ್ತು SIT ತನಿಖೆ ಆಗ್ತಾ ಉಂಟು. SIT ತನಿಖೆ ಒಳ್ಳೆಯ ವಿಷಯ, ಇದರಲ್ಲಿ ಸತ್ಯತೆ ಬರುತ್ತೆ. ಅದೇ ಇದಕ್ಕೆ ಯಾರೆಲ್ಲ ಇದು ಮಾಡ್ತಾರೆ, ಬೇಡದೆಲ್ಲ ಹೇಳ್ತಾರೆ, ಅದು ಮತ್ತೆ ಗೊತ್ತಾಗ್ತದೆ. SIT ತನಿಖೆ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು, ನಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಅಂತ ನಮ್ಮ ವಿಶ್ವಾಸ ಉಂಟು. ಹಾಗೆ ಆ ಮನೆಯಲ್ಲಿ ದಾಖಲೆ ಇದೆ ಅಂತ ಹೇಳಿದ್ದಾರೆ, ಇರ್ಬೋದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆಲ್ಲ. ಅದು ನಮಗೆ ಗೊತ್ತಿಲ್ಲ ಸರ್, ಇರ್ಬೋದು. ಯಾಕಂದರೆ ಪ್ರೊಸೀಜರ್ ಮುಖಾಂತರ ಮಾಡುವಾಗ ಪಂಚಾಯತಿ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು. ನಾವೇನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ನಮಗೆ ಅದರ ವಿಷಯ ಗೊತ್ತಿಲ್ಲ. ಯಾಕಂದರೆ ಪ್ರೊಸೀಜರ್ ಮುಖಾಂತರ ಮಾಡುವಾಗ ದಾಖಲೆ ಇರೋದು ಮಾಡ್ತಾರೆ ಅವರು, ದಾಖಲೆ ಇದ್ದೇ ಮಾಡೋದು. ಅದರದ್ದು ಪಂಚಾಯತಿಯಲ್ಲಿ ಅಲ್ಲದ್ರ ಇಲಾಖೆಯಲ್ಲಿ ಇರ್ಬೋದು. ಅದರ ಬಗ್ಗೆ ನಾವು ಸತ್ಯಾಸತ್ಯತೆ ಹೊರಬೀಳಲಿ ಅಂತ ನಿಮ್ಮ ಆಶೆ? ಹೌದು, ಸತ್ಯಾಸತ್ಯತೆ ಹೊರಗೆ ಬೀಳಬೇಕು. ಯಾಕಂದರೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ನಾವು ಸಹ ಇಲ್ಲಿ ಎಷ್ಟು ಹುಟ್ಟಿ ಬೆಳೆದಿದ್ದೇವೆ, ಇಲ್ಲಿಯ ಋಣ ಉಂಟು. ಇಲ್ಲಿ ನಮಗೆ ಎಂಥ ಯಾವುದೆಲ್ಲ ಆಗ್ತದೆ ಅಂಥ ಎಲ್ಲ ಕಾವಂದ್ರೆ ಎಲ್ಲ ನಮಗೆ ಇದು ಮಾಡಿಕೊಡ್ತಾರೆ. ನಾವು ಸಹ ಒಂದು ಭಜನೆ ಮಂಡಳಿ ಕಟ್ಟಿಕೊಂಡಿದ್ದೇವೆ, ಅದಕ್ಕೂ ಒಳ್ಳೆಯ ಸಹಕಾರ ಕೊಟ್ಟಿದ್ದೇವೆ. ಕ್ಷೇತ್ರ ನಮಗೆ ಯಾವಾಗಲೂ ಕ್ಷೇತ್ರದೊಟ್ಟಿಗೆ ನಾವಿದ್ದೇವೆ. ಇದು ಗ್ರಾಮಸ್ಥರು ಹೇಳ್ತಾ ಇರುವಂಥ ಮಾತು. ಅಂದರೆ ದೇವರ ಹೆಸರು, ಅಂದರೆ ಕ್ಷೇತ್ರದ ಹೆಸರನ್ನು ಈ ರೀತಿಯಾಗಿ ದುರುಪಯೋಗ ಪಡಿಸ್ತಾ ಇದ್ದಾರೆ. ಏನು SIT ತನಿಖೆ ನಡೀತಾ ಇದೆ, ಮುಂದಿನ ಹಂತಗಳಲ್ಲಿ ಸತ್ಯಾಸತ್ಯತೆ ಹೊರಬೀಳುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.